ವ್ಯಕ್ತಿ ಯಾರು ಬಂದಿದ್ದಾನೆ ಅವನೊಂದು 19 ವರ್ಷದ ಹುಡುಗ. ಒಂದು ಕ್ಷೇತ್ರದ ಬಗ್ಗೆ ಮಾತಾಡುವಾಗ ಅಲ್ಲ, ಒಂದು ವ್ಯಕ್ತಿಗಳ ಬಗ್ಗೆ ಮಾತಾಡುವಾಗ ಅವ್ರಿಗೆ ಏನಾದ್ರೂ ನಾಲೆಜ್ ಬೇಕು, ಏನಾದ್ರೂ ವಿಚಾರಗಳು ಗೊತ್ತಿದ್ದು ಮಾತಾಡುದು ಸರಿ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರಸಕ್ತ ವಿದ್ಯಮಾನ ಧರ್ಮಸ್ಥಳದಲ್ಲಿ ತುಂಬಾ ಕಡೆ ಈ ಬೇಡದ ವಿಚಾರಗಳನ್ನು ಸ್ಪ್ರೆಡ್ ಮಾಡುದು, ಅನ್ವಾಂಟೆಡ್ ವಿಷಯಗಳನ್ನು ಸ್ಪ್ರೆಡ್ ಮಾಡುವಂತದ್ದು. ಕಾನೂನು ಇಲ್ವಾ ಹಾಗಾದ್ರೆ? ಇವರು ಕುಡ್ಕೊಂಡು ಬಂದು ಬಾಯಿಗೆ ಬಂದ ಬೈತಾರೆ ಸರ್, ಅರ್ಥ ಇಲ್ಲ ಹೇಳೋದಕ್ಕೆ. ಅವ್ರು ಬರುವ ರೀತಿ ಬರಲಿ, ನಾವು ವೆಲ್ಕಮ್ ಮಾಡ್ತೀವಿ, ಲಕ್ಷಗಟ್ಟಲೆ ಭಕ್ತರು ಬರ್ತೀವಿ, ಯಾರಾದ್ರೂ ಬೇಡ ಬರ್ತೀವ. ಇವರು ಈ ತರ ಕುಡ್ಕೊಂಡು ಬರ್ತಾರಲ್ಲ, ಕುಡ್ಕೊಂಡು ಇವ್ರು ಎಂತ ನ್ಯಾಯಗಳು ಸರ್ ಇವರು ಅಲ್ಲಿಂದ ಇಲ್ಲಿವರೆಗೆ ಇಲ್ಲಾದೆಲ್ಲ ಬಾಯಿಗೆ ಬಂದಾಗ ಬೈತಾ ಇದ್ದಾರೆ. ಪ್ರತಿಭಟನೆ ಇವರು ಕ್ಷೇತ್ರದ ಬಗ್ಗೆ ಮಾತಾಡುವ ದೇಶಕ್ಕೊಂದು ಸಂವಿಧಾನ, ಧರ್ಮಸ್ಥಳದಲ್ಲಿ ಒಂದು ಸಂವಿಧಾನ ಅಂತ ಹೇಳಿದ ವ್ಯಕ್ತಿ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ. ಇಲ್ಲಿ ನಿಂತ್ಕೊಂಡು ಲೈವ್ ಇದೆ, ಅಲ್ಲಿ ಪೊಲೀಸ್ನವರು ಎದುರುಗಡೆ ಇದ್ದಿದ್ರಿಂದ ಅವನು ಸರಿಯಾಗಿ ಹೋದ ಇಲ್ಲಿಂದ ಈಗ ಅಲ್ವಾ. ಜನಗಳನ್ನ ಏನೆಲ್ಲ ಬೈಕೊಂಡು ಬಂದ ಅಂತ ಅವನ ವಿಡಿಯೋ ನಿಮ್ಗೆ ಸಿಗಬಹುದು, ಯೂಟ್ಯೂಬ್ ಅಲ್ಲಿ ಇದೆ, ಅದ್ರಲ್ಲಿ ನೋಡಿ. ಲೈಕ್ ಶೇರ್ಗೋಸ್ಕರ ಏನ್ ಬೇಕಾದ್ರೂ ಅವನ ಮೂರು ಗಾಡಿಗಳು ಅವನ ಫಾಲೋ ಮಾಡ್ಕೊಂಡು ಬಂದುವಂತೆ. ಈಗ ಕೇಳ್ತಾ ಇದ್ದೆ ನಾನು, ಯಾವ ಗಾಡಿ ಮರ ನಿಮ್ಗೆ ಅಪಾಯ ಇದೆ ಅಂತ ಆದ್ರೆ ಮೊದಲು ಹೋಗೋದು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ, ಹೌದಲ್ವಾ? ಈಗ ನೀವು ಎಲ್ಲಾದ್ರೂ ಹೋದಾಗ ನಿಮ್ಗೆ ಅಪಾಯ ಇದೆ ಅಂತ ಆದ್ರೆ ನೀವೇನ್ ಮಾಡುದು ಸರ್? ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮಗೆ ಹೀಗೆ ಯಾರಿಂದಾನೋ ಥ್ರೆಟ್ ಇದೆ ಅಂತ ಹೇಳುತ್ತಲ್ವಾ. ಅದು ಬಿಟ್ಟು ಇವರು ಏನೋ ಅಲ್ಲಿ ವಿಡಿಯೋ ಮಾಡ್ಕೊಂಡು ನಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿ ದೇವಮಾನವ ಕಾರಣ ಅಂತ ಹೇಳಿದ್ರು. ಇಲ್ಲಿ ಕೇಳಿದ್ವಿ, ದೇವಮಾನವ ನಕಲಿ ಅಂತ ಹೇಳಿದ್ಯಲ್ಲ, ಯಾರಿಗೆ ಅಂತ? ಅವರಿಗಲ್ಲ ಅಂತ ಹೇಳ್ತಾನೆ. ಏನ್ ಸರ್, ಕಾನೂನಿನ ಮೇಲೆ ನಂಬಿಕೆ ಇಲ್ಲ, ಪೊಲೀಸರ ಮೇಲೆ ನಂಬಿಕೆ ಇಲ್ಲ. ಭಕ್ತನಾಗಿ ಬರ್ತಿದ್ರೆ ನೀವು ಬಿಡ್ತಿದ್ರಿ? ಖಂಡಿತ ನೋಡಿ, ಅವನ ಭಕ್ತಲ್ಲ ಸರ್, ಲಕ್ಷಾಂತರ ಜನ ಬರ್ತಾರೆ ಸರ್. ಇವನೊಬ್ಬ ಏನು, ಲಕ್ಷಾಂತರ ಜನ ಬಂದವರಿಗೆ ಆ ದಾರಿ ಬದಿಯಿಂದ ಸರ್ಬತ್ತು ಕೊಟ್ಟು ಕರ್ಕೊಂಡು ಬರ್ತೇವೆ ಸರ್. ಶಿವರಾತ್ರಿ ಪಾದಯಾತ್ರೆ ಮುಂಡಾಜಿಯಿಂದ ಬರುವಲ್ಲಿ ನೀವು ನೋಡಿ, ಈ ಸಲ ಬೇಕಾದ್ರೆ ವಿಡಿಯೋ ಮಾಡ್ಕೊಂಡ್ ಬನ್ನಿ. ಬದಿಯಲ್ಲಿ ಮನೆಯಲ್ಲಿ ನೀರಿಡ್ತಾರೆ, ಅವರಿಗೆ ತೊಂದರೆ ಆಗಬಾರ್ದು ಅಂತ. ಅಂದ್ರೆ ನ್ಯಾಯಕ್ಕಾಗಿ ಬಂದದ್ದು ಅಂತ ಹೇಳ್ತಾ ಇದ್ದಾನೆ. ಯಾವ ನ್ಯಾಯಕ್ಕೆ? ಅದನ್ನ ಇವನು ಇಟ್ಕೊಂಡು ಹೇಳಿದ ಇಲ್ಲಿ ಅಲ್ವಾ, ಇದು ಇಟ್ಕೊಂಡು ನ್ಯಾಯ ಬೇಕು ಅಂತ ಹೇಳಿದೆ. ಒಂದು ಭಕ್ತನಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಬೇಕಾ ಬಿಟ್ಟು ಮಾತಾಡ್ಕೊಂಡು ಬಂದ್ರೆ ಯಾರು ಸರ್ ಬಿಡ್ತಾರೆ? ನಮ್ಗೆ ಬೇಜಾರಾಗಿ ಹೋಗಿದೆ. ಯಾಕ ಧರ್ಮಸ್ಥಳ ಗ್ರಾಮಸ್ಥರ ಹಾಗೆ, ಧರ್ಮಸ್ಥಳದ ರಿಕ್ಷಾದವರು ಹೀಗೆ ಇವೆಲ್ಲ ಮಾತಾಡ್ಕೊಳ್ಳೋರ ಹತ್ರ ನಮ್ಗೆ ಏನ್ ಸರ್ ಉಳಿದಿದೆ ಇನ್ನು ಕರುಣೆ? ಅಲ್ಲ, ಅವ ಡ್ರಿಂಕ್ಸ್ ಮಾಡಿ ಬಂದಿದ್ದಾನೆ, ಎಲ್ಲಿ ಸಿಗಿದೆ? ಉಜಿರೆಯಲ್ಲಿ ಮಾಡಿರ್ಬೇಕು ಅಲ್ವಾ? ಇಂಥವರನ್ನೆಲ್ಲ ದೇವಸ್ಥಾನದೊಳಗೆ ಬಿಡ್ಬೇಕಾ? ಆಗ್ತದಾ? ಭಕ್ತರ ಆಕ್ರೋಶ ಇರುವಂತದ್ದು. ಅಂದ್ರೆ ಭಕ್ತನಾಗಿ ಬರ್ತಾ ಇದ್ರೆ ತೊಂದರೆ ಇರಲಿಲ್ಲ, ಆತ ಆ ಕ್ಷೇತ್ರಕ್ಕೆ ಮತ್ತು ಕ್ಷೇತ್ರದ ಧರ್ಮಾಧಿಕಾರಿ ಅವರಿಗೆ ಅವಹೇಳನ ಮಾಡಿಕೊಂಡು ಬರ್ತಾ ಇದ್ದ ಅನ್ನುವಂತ ಮಾತನ್ನು ಇವರು ಹೇಳ್ತಾ ಇರುವಂತದ್ದು. ಸದ್ಯ ಪೊಲೀಸ್ ಠಾಣೆಯ ಮುಂಭಾಗದ ದೃಶ್ಯವನ್ನು ಕೂಡ ಗಮನಿಸಬಹುದು. ಜೋರಾದಂತಹ ಮಳೆ ಕೂಡ ಬರ್ತಾ ಇದೆ. ಏನು ಸ್ಟೇಷನ್ ಹೊರಭಾಗದಲ್ಲಿ ಸಾಕಷ್ಟು ಊರವರು ಕೂಡ ಸೇರಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ವ್ಯಕ್ತಿ ಯಾರು ಬಂದಿದ್ದಾನೆ ಅವನೊಂದು 19 ವರ್ಷದ ಹುಡುಗ. ಒಂದು ಕ್ಷೇತ್ರದ ಬಗ್ಗೆ ಮಾತಾಡುವಾಗ ಅಲ್ಲ, ಒಂದು ವ್ಯಕ್ತಿಗಳ ಬಗ್ಗೆ ಮಾತಾಡುವಾಗ ಅವ್ರಿಗೆ ಏನಾದ್ರೂ ನಾಲೆಜ್ ಬೇಕು, ಏನಾದ್ರೂ ವಿಚಾರಗಳು ಗೊತ್ತಿದ್ದು ಮಾತಾಡುದು ಸರಿ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರಸಕ್ತ ವಿದ್ಯಮಾನ ಧರ್ಮಸ್ಥಳದಲ್ಲಿ ತುಂಬಾ ಕಡೆ ಈ ಬೇಡದ ವಿಚಾರಗಳನ್ನು ಸ್ಪ್ರೆಡ್ ಮಾಡುದು, ಅನ್ವಾಂಟೆಡ್ ವಿಷಯಗಳನ್ನು ಸ್ಪ್ರೆಡ್ ಮಾಡುವಂತದ್ದು. ಕಾನೂನು ಇಲ್ವಾ ಹಾಗಾದ್ರೆ? ಇವರು ಕುಡ್ಕೊಂಡು ಬಂದು ಬಾಯಿಗೆ ಬಂದ ಬೈತಾರೆ ಸರ್, ಅರ್ಥ ಇಲ್ಲ ಹೇಳೋದಕ್ಕೆ. ಅವ್ರು ಬರುವ ರೀತಿ ಬರಲಿ, ನಾವು ವೆಲ್ಕಮ್ ಮಾಡ್ತೀವಿ, ಲಕ್ಷಗಟ್ಟಲೆ ಭಕ್ತರು ಬರ್ತೀವಿ, ಯಾರಾದ್ರೂ ಬೇಡ ಬರ್ತೀವ. ಇವರು ಈ ತರ ಕುಡ್ಕೊಂಡು ಬರ್ತಾರಲ್ಲ, ಕುಡ್ಕೊಂಡು ಇವ್ರು ಎಂತ ನ್ಯಾಯಗಳು ಸರ್ ಇವರು ಅಲ್ಲಿಂದ ಇಲ್ಲಿವರೆಗೆ ಇಲ್ಲಾದೆಲ್ಲ ಬಾಯಿಗೆ ಬಂದಾಗ ಬೈತಾ ಇದ್ದಾರೆ. ಪ್ರತಿಭಟನೆ ಇವರು ಕ್ಷೇತ್ರದ ಬಗ್ಗೆ ಮಾತಾಡುವ ದೇಶಕ್ಕೊಂದು ಸಂವಿಧಾನ, ಧರ್ಮಸ್ಥಳದಲ್ಲಿ ಒಂದು ಸಂವಿಧಾನ ಅಂತ ಹೇಳಿದ ವ್ಯಕ್ತಿ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ. ಇಲ್ಲಿ ನಿಂತ್ಕೊಂಡು ಲೈವ್ ಇದೆ, ಅಲ್ಲಿ ಪೊಲೀಸ್ನವರು ಎದುರುಗಡೆ ಇದ್ದಿದ್ರಿಂದ ಅವನು ಸರಿಯಾಗಿ ಹೋದ ಇಲ್ಲಿಂದ ಈಗ ಅಲ್ವಾ. ಜನಗಳನ್ನ ಏನೆಲ್ಲ ಬೈಕೊಂಡು ಬಂದ ಅಂತ ಅವನ ವಿಡಿಯೋ ನಿಮ್ಗೆ ಸಿಗಬಹುದು, ಯೂಟ್ಯೂಬ್ ಅಲ್ಲಿ ಇದೆ, ಅದ್ರಲ್ಲಿ ನೋಡಿ. ಲೈಕ್ ಶೇರ್ಗೋಸ್ಕರ ಏನ್ ಬೇಕಾದ್ರೂ ಅವನ ಮೂರು ಗಾಡಿಗಳು ಅವನ ಫಾಲೋ ಮಾಡ್ಕೊಂಡು ಬಂದುವಂತೆ. ಈಗ ಕೇಳ್ತಾ ಇದ್ದೆ ನಾನು, ಯಾವ ಗಾಡಿ ಮರ ನಿಮ್ಗೆ ಅಪಾಯ ಇದೆ ಅಂತ ಆದ್ರೆ ಮೊದಲು ಹೋಗೋದು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ, ಹೌದಲ್ವಾ? ಈಗ ನೀವು ಎಲ್ಲಾದ್ರೂ ಹೋದಾಗ ನಿಮ್ಗೆ ಅಪಾಯ ಇದೆ ಅಂತ ಆದ್ರೆ ನೀವೇನ್ ಮಾಡುದು ಸರ್? ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮಗೆ ಹೀಗೆ ಯಾರಿಂದಾನೋ ಥ್ರೆಟ್ ಇದೆ ಅಂತ ಹೇಳುತ್ತಲ್ವಾ. ಅದು ಬಿಟ್ಟು ಇವರು ಏನೋ ಅಲ್ಲಿ ವಿಡಿಯೋ ಮಾಡ್ಕೊಂಡು ನಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿ ದೇವಮಾನವ ಕಾರಣ ಅಂತ ಹೇಳಿದ್ರು. ಇಲ್ಲಿ ಕೇಳಿದ್ವಿ, ದೇವಮಾನವ ನಕಲಿ ಅಂತ ಹೇಳಿದ್ಯಲ್ಲ, ಯಾರಿಗೆ ಅಂತ? ಅವರಿಗಲ್ಲ ಅಂತ ಹೇಳ್ತಾನೆ. ಏನ್ ಸರ್, ಕಾನೂನಿನ ಮೇಲೆ ನಂಬಿಕೆ ಇಲ್ಲ, ಪೊಲೀಸರ ಮೇಲೆ ನಂಬಿಕೆ ಇಲ್ಲ. ಭಕ್ತನಾಗಿ ಬರ್ತಿದ್ರೆ ನೀವು ಬಿಡ್ತಿದ್ರಿ? ಖಂಡಿತ ನೋಡಿ, ಅವನ ಭಕ್ತಲ್ಲ ಸರ್, ಲಕ್ಷಾಂತರ ಜನ ಬರ್ತಾರೆ ಸರ್. ಇವನೊಬ್ಬ ಏನು, ಲಕ್ಷಾಂತರ ಜನ ಬಂದವರಿಗೆ ಆ ದಾರಿ ಬದಿಯಿಂದ ಸರ್ಬತ್ತು ಕೊಟ್ಟು ಕರ್ಕೊಂಡು ಬರ್ತೇವೆ ಸರ್. ಶಿವರಾತ್ರಿ ಪಾದಯಾತ್ರೆ ಮುಂಡಾಜಿಯಿಂದ ಬರುವಲ್ಲಿ ನೀವು ನೋಡಿ, ಈ ಸಲ ಬೇಕಾದ್ರೆ ವಿಡಿಯೋ ಮಾಡ್ಕೊಂಡ್ ಬನ್ನಿ. ಬದಿಯಲ್ಲಿ ಮನೆಯಲ್ಲಿ ನೀರಿಡ್ತಾರೆ, ಅವರಿಗೆ ತೊಂದರೆ ಆಗಬಾರ್ದು ಅಂತ. ಅಂದ್ರೆ ನ್ಯಾಯಕ್ಕಾಗಿ ಬಂದದ್ದು ಅಂತ ಹೇಳ್ತಾ ಇದ್ದಾನೆ. ಯಾವ ನ್ಯಾಯಕ್ಕೆ? ಅದನ್ನ ಇವನು ಇಟ್ಕೊಂಡು ಹೇಳಿದ ಇಲ್ಲಿ ಅಲ್ವಾ, ಇದು ಇಟ್ಕೊಂಡು ನ್ಯಾಯ ಬೇಕು ಅಂತ ಹೇಳಿದೆ. ಒಂದು ಭಕ್ತನಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ.
ಬೇಕಾಬಿಟ್ಟಿ ಮಾತಾಡ್ಕೊಂಡು ಬಂದ್ರೆ ಯಾರು ಸರ್ ಬಿಡ್ತಾರೆ? ನಮ್ಗೆ ಬೇಜಾರಾಗೋಗಿದೆ. ಯಾಕೆ ಧರ್ಮಸ್ಥಳ ಗ್ರಾಮಸ್ಥರ ಹಾಗೆ, ಧರ್ಮಸ್ಥಳದ ರಿಕ್ಷಾದವರು ಹೀಗೆ ಇವೆಲ್ಲ ಮಾತಾಡ್ಕೊಳ್ಳೋರ ಹತ್ರ ನಮ್ಗೆ ಏನ್ ಸರ್ ಉಳಿದಿದೆ ಇನ್ನು ಕರುಣೆ? ಅಲ್ಲ, ಅವ ಡ್ರಿಂಕ್ಸ್ ಮಾಡಿ ಬಂದಿದ್ದಾನೆ. ಎಲ್ಲಿ ಬಸಿದೆ? ಉಜಿರೆಯಲ್ಲಿ ಮಾಡಿರ್ಬೇಕು ಅಲ್ವಾ? ಇಂಥವರನ್ನೆಲ್ಲ ದೇವಸ್ಥಾನದೊಳಗೆ ಬಿಡ್ಬೇಕಾ? ಆಗ್ತದಾ? ಭಕ್ತರ ಆಕ್ರೋಶ ಇರುವಂತದ್ದು. ಅಂದ್ರೆ ಭಕ್ತನಾಗಿ ಬರ್ತಾ ಇದ್ರೆ ತೊಂದರೆ ಇರಲಿಲ್ಲ, ಆತ ಆ ಕ್ಷೇತ್ರಕ್ಕೆ ಮತ್ತು ಕ್ಷೇತ್ರದ ಧರ್ಮಾಧಿಕಾರಿ ಅವರಿಗೆ ಅವಹೇಳನ ಮಾಡಿಕೊಂಡು ಬರ್ತಾ ಇದ್ದ ಅನ್ನುವಂತ ಮಾತನ್ನು ಇವರು ಹೇಳ್ತಾ ಇರುವಂತದ್ದು. ಸದ್ಯ ಆ ಪೊಲೀಸ್ ಠಾಣೆಯ ಮುಂಭಾಗದ ದೃಶ್ಯವನ್ನು ಕೂಡ ಗಮನಿಸಬಹುದು. ಜೋರಾದಂತಹ ಮಳೆ ಕೂಡ ಬರ್ತಾ ಇದೆ. ಏನು ಸ್ಟೇಷನ್ ಹೊರಭಾಗದಲ್ಲಿ ಸಾಕಷ್ಟು ಊರವರು ಕೂಡ ಸೇರಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಈ ವ್ಯಕ್ತಿ ಯಾರು ಬಂದಿದ್ದಾನೆ, ಅವನೊಂದು 19 ವರ್ಷದ ಹುಡುಗ. ಒಂದು ಕ್ಷೇತ್ರದ ಬಗ್ಗೆ ಮಾತಾಡುವಾಗ, ಅಲ್ಲ ಒಂದು ವ್ಯಕ್ತಿಗಳ ಬಗ್ಗೆ ಮಾತಾಡುವಾಗ ಅವ್ರಿಗೆ ಏನಾದ್ರೂ ನಾಲೆಜ್ ಬೇಕು, ಏನಾದ್ರೂ ವಿಚಾರಗಳು ಗೊತ್ತಿದ್ದು ಮಾತಾಡೋದು ಸರಿ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರಸಕ್ತ ವಿದ್ಯಮಾನ ಧರ್ಮಸ್ಥಳದಲ್ಲಿ ತುಂಬಾ ಕಡೆ ಈ ಬೇಡದ ವಿಚಾರಗಳನ್ನು ಸ್ಪ್ರೆಡ್ ಮಾಡುದು, ಅನ್ವಾಂಟೆಡ್ ವಿಷಯಗಳನ್ನು ಸ್ಪ್ರೆಡ್ ಮಾಡುವಂತದ್ದು. ಕಾನೂನು ಇಲ್ವಾ ಹಾಗಾದ್ರೆ? ಇವರು ಕುಡ್ಕೊಂಡು ಬಂದು ಬಾಯಿಗೆ ಬಂದ ಬೈತಾರೆ ಸರ್. ಅರ್ಥ ಇಲ್ಲ ಹೇಳೋದಕ್ಕೆ. ಅವ್ರು ಬರೋ ರೀತಿ ಬರಲಿ, ನಾವು ವೆಲ್ಕಮ್ ಮಾಡ್ತೀವಿ. ಲಕ್ಷಗಟ್ಟಲೆ ಭಕ್ತರು ಬರ್ತೀವಿ. ಯಾರಾದ್ರೂ ಬೇಡ ಬರ್ತೀವ? ಇವರು ಈ ತರ ಕುಡ್ಕೊಂಡು ಬರ್ತಾರಲ್ಲ, ಕುಡ್ಕೊಂಡು ಇವರು ಎಂತ ನ್ಯಾಯಗಳು ಸರ್? ಇವರು ಅಲ್ಲಿಂದ ಇಲ್ಲಿವರೆಗೆ ಇಲ್ಲಾದೆಲ್ಲ ಬಾಯಿಗೆ ಬಂದಾಗ ಬೈತಾ ಇದ್ದಾರೆ. ಪ್ರತಿಭಟನೆ ಇವರು ಕ್ಷೇತ್ರದ ಬಗ್ಗೆ ಮಾತಾಡುವ. ದೇಶಕ್ಕೊಂದು ಸಂವಿಧಾನ, ಧರ್ಮಸ್ಥಳದಲ್ಲಿ ಒಂದು ಸಂವಿಧಾನ ಅಂತ ಹೇಳಿದ ವ್ಯಕ್ತಿ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ. ಇಲ್ಲಿ ನಿಂತ್ಕೊಂಡು ಲೈವ್ ಇದೆ. ಅಲ್ಲಿ ಪೊಲೀಸ್ನವರು ಎದುರುಗಡೆ ಇದ್ದಿದ್ರಿಂದ ಅವನು ಸರಿಯಾಗಿ ಹೋದ ಇಲ್ಲಿಂದ ಈಗ, ಅಲ್ವಾ? ಜನಗಳನ್ನ ಏನೆಲ್ಲ ಬೈಕೊಂಡು ಬಂದ ಅಂತ ಅವನ ವಿಡಿಯೋ ನಿಮ್ಗೆ ಸಿಗ್ಬಹುದು, ಯೂಟ್ಯೂಬ್ ಅಲ್ಲಿ ಇದೆ. ಅದ್ರಲ್ಲಿ ನೋಡಿ, ಲೈಕ್ ಶೇರ್ಗೋಸ್ಕರ ಏನ್ ಬೇಕಾದ್ರೂ ಅವನ ಮೂರು ಗಾಡಿಗಳು ಅವನ ಫಾಲೋ ಮಾಡ್ಕೊಂಡು ಬಂದುವಂತೆ. ಈಗ ಕೇಳ್ತಾ ಇದ್ದೆ ನಾನು, ಯಾವ ಗಾಡಿ ಮಾರ? ನಿಮ್ಗೆ ಅಪಾಯ ಇದೆ ಅಂತ ಆದ್ರೆ ಮೊದಲು ಹೋಗೋದು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ, ಯಾವ್ದಲ್ವಾ? ಈಗ ನೀವು ಎಲ್ಲಾದ್ರೂ ಹೋದಾಗ ನಿಮ್ಗೆ ಅಪಾಯ ಇದೆ ಅಂತ ಆದ್ರೆ ನೀವೇನ್ ಮಾಡುದು ಸರ್? ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮಗೆ ಹೀಗೆ ಯಾರಿಂದಾನು ಥ್ರೆಟ್ ಇದೆ ಅಂತ ಹೇಳುತ್ತಲ್ವಾ? ಅದು ಬಿಟ್ಟು ಇವರು ಏನೋ ಅಲ್ಲಿ ವಿಡಿಯೋ ಮಾಡ್ಕೊಂಡು ನಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿ ದೇವಮಾನವ ಕಾರಣ ಅಂತ ಹೇಳಿದ್ರು. ಇಲ್ಲಿ ಕೇಳಿದ್ವಿ, ದೇವಮಾನವ ನಕಲಿ ಅಂತ ಹೇಳಿದ್ಯಲ್ಲ, ಯಾರಿಗೆ ಅಂತ? ಅವರಿಗಲ್ಲ ಅಂತ ಹೇಳ್ತಾನೆ. ಏನ್ ಸರ್? ಕಾನೂನಿನ ಮೇಲೆ ನಂಬಿಕೆ ಇಲ್ಲ, ಪೊಲೀಸರ ಮೇಲೆ ನಂಬಿಕೆ ಇಲ್ಲ. ಭಕ್ತನಾಗಿ ಬರ್ತಿದ್ರೆ ನೀವು ಬಿಡ್ತಿದ್ರಿ? ಖಂಡಿತ ನೋಡಿ, ಅವನ ಭಕ್ತಲ್ಲ ಸರ್, ಲಕ್ಷಾಂತರ ಜನ ಬರ್ತಾರೆ ಸರ್. ಇವನೊಬ್ಬ ಏನು ಲಕ್ಷಾಂತರ ಜನ ಬಂದವರಿಗೆ ಆ ದಾರಿ ಬದಿಯಿಂದ ಸರ್ಬತ್ತು ಕೊಟ್ಟು ಕರ್ಕೊಂಡು ಬರ್ತೇವೆ ಸರ್. ಶಿವರಾತ್ರಿ ಪಾದಯಾತ್ರೆ ಮುಂಡಾಜಿಯಿಂದ ಬರುವಲ್ಲಿ ನೀವು ನೋಡಿ, ಈ ಸಲ ಬೇಕಾದ್ರೆ ವಿಡಿಯೋ ಮಾಡ್ಕೊಂಡ್ ಬನ್ನಿ. ಬದಿಯಲ್ಲಿ ಮನೆಯಲ್ಲಿ ನೀರಿಡ್ತಾರೆ, ಅವರಿಗೆ ತೊಂದರೆ ಆಗಬಾರ್ದು ಅಂತ. ಅಂದ್ರೆ ನ್ಯಾಯಕ್ಕಾಗಿ ಬಂದದ್ದು ಅಂತ ಹೇಳ್ತಾ ಇದ್ದಾನೆ. ಯಾವ ನ್ಯಾಯಕ್ಕೆ? ಅದನ್ನ ಇವನು ಇಟ್ಕೊಂಡು ಹೇಳಿದ ಇಲ್ಲಿ, ಅಲ್ವಾ? ಇದು ಇಟ್ಕೊಂಡು ನ್ಯಾಯ ಬೇಕು ಅಂತ ಹೇಳಿದೆ. ಒಂದು ಭಕ್ತನಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಬೇಕಾಬಿಟ್ಟಿ ಮಾತಾಡ್ಕೊಂಡು ಬಂದ್ರೆ ಯಾರು ಸರ್ ಬಿಡ್ತಾರೆ? ನಮ್ಗೆ ಬೇಜಾರಾಗೋಗಿದೆ. ಯಾಕೆ ಧರ್ಮಸ್ಥಳ ಗ್ರಾಮಸ್ಥರ ಹಾಗೆ, ಧರ್ಮಸ್ಥಳದ ರಿಕ್ಷಾದವರು ಹೀಗೆ ಇವೆಲ್ಲ ಮಾತಾಡ್ಕೊಳ್ಳೋರ ಹತ್ರ ನಮ್ಗೆ ಏನ್ ಸರ್ ಉಳಿದಿದೆ ಇನ್ನು ಕರುಣೆ? ಅಲ್ಲ, ಅವ ಡ್ರಿಂಕ್ಸ್ ಮಾಡಿ ಬಂದಿದ್ದಾನೆ. ಎಲ್ಲಿ ಬಸಿದೆ? ಉಜಿರೆಯಲ್ಲಿ ಮಾಡಿರ್ಬೇಕು ಅಲ್ವಾ? ಇಂಥವರನ್ನೆಲ್ಲ ದೇವಸ್ಥಾನದೊಳಗೆ ಬಿಡ್ಬೇಕಾ? ಆಗ್ತದಾ? ಭಕ್ತರ ಆಕ್ರೋಶ ಇರುವಂತದ್ದು. ಅಂದ್ರೆ ಭಕ್ತನಾಗಿ ಬರ್ತಾ ಇದ್ರೆ ತೊಂದರೆ ಇರಲಿಲ್ಲ, ಆತ ಆ ಕ್ಷೇತ್ರಕ್ಕೆ ಮತ್ತು ಕ್ಷೇತ್ರದ ಧರ್ಮಾಧಿಕಾರಿ ಅವರಿಗೆ ಅವಹೇಳನ ಮಾಡಿಕೊಂಡು ಬರ್ತಾ ಇದ್ದ ಅನ್ನುವಂತ ಮಾತನ್ನು ಇವರು ಹೇಳ್ತಾ ಇರುವಂತದ್ದು. ಸದ್ಯ ಆ ಪೊಲೀಸ್ ಠಾಣೆಯ ಮುಂಭಾಗದ ದೃಶ್ಯವನ್ನು ಕೂಡ ಗಮನಿಸಬಹುದು. ಜೋರಾದಂತಹ ಮಳೆ ಕೂಡ ಬರ್ತಾ ಇದೆ. ಏನು ಸ್ಟೇಷನ್ ಹೊರಭಾಗದಲ್ಲಿ ಸಾಕಷ್ಟು ಊರವರು ಕೂಡ ಸೇರಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು.